ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಕ್ಕರೆ ನಾಡಿನ ಹಕ್ಕರೆ ಹುಡುಗಿ ಬೆಂಕಿ ರೇಖಾಗೌಡ. ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಬನ್ನಳ್ಳಿ ಎಂಬ ಗ್ರಾಮಕ್ಕೆ ಹಬ್ಬವನ್ನು ನಡೆಸಿಕೊಡೋಕ್ಕೆ ಅಂತೇಳಿ ಆಗಮಿಸಿದ್ದಾರೆ. ಏಕೆಂದರೆ ಈಗೆಲ್ಲೆಡೆ ಹಬ್ಬವೋ ಹಬ್ಬ, ಜಾತ್ರೆಯೋ ಜಾತ್ರೆ. ಈಗ ಓಂಬಳಿಗೆ ಹೋಗ್ತಿರ್ಬೇಕಾಗಂತ ಸಂದರ್ಭದಲ್ಲಿ ಹಬ್ಬ ಅಂದರೆ ದಾರಿನಲ್ಲಿ ಹೋಗ್ತಿರ್ಬೇಕಾದ್ರೆ ಕುಡಿದ್ಬಿಟ್ಟು ವ್ಯಕ್ತಿ ಇರ್ತಾನೆ. ಸೊ ಆ ವ್ಯಕ್ತಿಯನ್ನು ಗಮನಿಸಿದಂಥ ನಡೆದಾಡುವ ದೇವರು, ಸೊ ಅವ್ರು ಎಷ್ಟೇ ಅನೌನ್ಸ್ಮೆಂಟ್ ಮಾಡಿದರೂ ಕೂಡ ಕುಡಿದಂಥ ವ್ಯಕ್ತಿಗಳು ಬರಬೇಡ ಅಂತ ಹೇಳಿದ್ರು ಕೂಡ ಇವರು ಬಂದಿರ್ತಾರೆ. ಆ ವ್ಯಕ್ತಿಯನ್ನು ಗಮನಿಸಿದ ಭಗವಂತ ಅವ್ರಿಗೆ ದಳಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ತಪ್ಪು ಮಾಡಿಲ್ಲ ಅಂತ ಹೇಳಿ ಭಗವಂತನ ಮುಂದೆ ವಾದವನ್ನು ಮಾಡ್ತಾರೆ. ಸೊ ಆ ವಾದದ ನಂತರ ಭಗವಂತ ಅವ್ರಿಗೆ ಯಾವ ರೀತಿ ದಳಿಸ್ತಾರೆ, ಕೊನೆಗೆ ಯಾವ ರೀತಿ ನಾನು ಕುಡಿಯಲ್ಲ ಅಂತೇಳಿ ಪಾದವನ್ನು ಹಿಡಿತಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ನಾನು ತಪ್ಪೇ ಮಾಡಿಲ್ಲ ಅಂತೇಳಿ ವಾದ ಮಾಡಿದಂಥ ವ್ಯಕ್ತಿ ಕೊನೆಗೆ ಭಗವಂತನಿಗೆ ಶರಣಾಗಿ ನಾನು ತಪ್ಪಾಯಿತು ಭಗವಂತ, ನಾನು ಇನ್ನು ಮುಂದೆ ಕುಡಿಯಲ್ಲ ಅಂತ ಹೇಳ್ತಾರೆ. ಕೊನೆಗೆ ಆ ವ್ಯಕ್ತಿಯ ಮಗ ನಮ್ಮೆಲ್ಲರನ್ನ ಕ್ಷಮಿಸು ತಂದೆ, ನಿನ್ನ ಬಳಿ 3 ವಾರ ಕರ್ಕೊಂಬರ್ತೀವಿ ಅಂತೇಳಿ ಆ ಹುಡುಗನು ಕೂಡ ಪಾದವನ್ನು ಹಿಡ್ಕೊತಾರೆ. ಭಗವಂತ ಆತನನ್ನು ಕ್ಷಮಿಸಿ ಮುಂದಿನ ಬಂದಂಥ ಕಾರ್ಯವನ್ನು ನೆರವೇರಿಸ್ಕೊಡ್ಬೇಕಲ್ವಾ. ಸೊ ಓಂಬಳೆಗೆ ಲೇಟ್ ಆಗ್ತಾ ಇರುತ್ತೆ, ಅತ್ತ ವೇಗವಾಗಿ ಓಡ್ತಾ ಇರ್ತಾರೆ. ಸೊ ಓಂಬಳೆ ಕಡೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಜನಸಾಗರ ಹೇಗಿರುತ್ತೆ ಅಂದರೆ, ಇದು ನೀರಿನಂತೆ ಹರಿದು ಬರ್ತಿರುವ ಸಾಗರವೋ ಇಲ್ಲ ಜನಸಾಗರವೋ ಒಂದು ತಿಳಿತಾ ಇಲ್ಲ. ಸೊ ನೋಡಿ, ಹಬ್ಬ ಎಷ್ಟು ಜನರು ಇದ್ದಾರೆ ಅಂತ ಹೇಳಿದರೆ, ಅಂದರೆ ಈ ಹಬ್ಬ ಎಷ್ಟು ದೊಡ್ಡದಾಗಿರ್ಬೋದಲ್ವಾ. ಏನೇ ಆಗಲಿ ಈ ಒಂದು ಹಬ್ಬದಲ್ಲೇ ಅಲ್ವಾ ನಮ್ಮ ಜನ ಬಂಧು ಬಳಗ ನೆಂಟರು ಇಷ್ಟರು ಅಂತೆಲ್ಲ ಸೇರೋದು. ಇಲ್ಲ ಮದುವೆನಲ್ಲಿ ಮಿಸ್ ಆದರೂ ಕೂಡ ಹಬ್ಬಗಳಲ್ಲಿ ಮಿಸ್ ಆಗಲ್ಲ, ಏಕೆಂದರೆ ಆ ಹಬ್ಬದ ಒಂದು ಜೋಸ್ ಅಷ್ಟಿದ್ದೇ ಇರತ್ತೆ. ಬನ್ನಿ ಭಗವಂತ ಓಂಬಳೆನಲ್ಲಿ ಯಾವ ರೀತಿ ಕಾಣ್ತಾರೆ ಅಂತ ನೋಡ್ಕೊಂಡು ಬರೋಣ.
ಚೆನ್ನಾಗಾಯಿತು ಅಲ್ವಾ. ಅಲ್ಲಿ ಪಂಜಿನ ಸೇವೆನೂ ಕೂಡ ವೆರಿ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಕಡೆ ಒಂದೊಂದು ರೀತಿ ನೀತಿ ಪದ್ಧತಿ ಸಂಪ್ರದಾಯ ಇದ್ದೇ ಇರುತ್ತೆ ಅಲ್ವಾ. ಸೊ ದೇವಸ್ಥಾನ ಸುತ್ತ 3 ಪ್ರದಕ್ಷಿಣೆ ಬರ್ತಾರೆ. ಇದಾದ ನಂತರ ದೇವಸ್ಥಾನದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ನಿಮ್ಗೆ ಆಲ್ರೆಡಿ ಎಲ್ಲ ವಿಡಿಯೋದಲ್ಲಿ ನೋಡಿದರೆ ನಮ್ಮ ಬಸವಪ್ಪನವರು ದೇವಸ್ಥಾನವನ್ನು ಸ್ವಚ್ಛ ಮಾಡಿಸ್ತಾರೆ. ಕಲ್ಲೆಲ್ಲ ಗುಡ್ಡೆ ಹಾಕೊಂಡಿರ್ತಾರೆ. ಅದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಬ್ಬ ವ್ಯಕ್ತಿಯ ಮನೆಗೆ ಬಸವಪ್ಪ ಹೋಗ್ತಾರೆ. ಅದನ್ನು ನೋಡಿದ ತಕ್ಷಣ ನ್ಯಾಯಬೆಲೆ ಅಂಗಡಿ ಅಂತಂದರೆ ಏನೋ ದಿನಸಿ ಎಲ್ಲ ಕೊಡ್ತಾರಲ್ಲ ಆ ಥರ ಅಂಗಡಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಮನೆ ಆಗಿರುತ್ತೆ. ಬಟ್ ಅಲ್ಲಿ ಹೇಳ್ತಾಯಿದ್ರು ಇಡೀ ಗ್ರಾಮಸ್ಥರೇ ಒಂದಾದರೆ ಈ ಯಪ್ಪನೇ ಒಂದಾಗಿರ್ತಾರೆ. ಅವರ ಮನೆಗೆ ಹೋಗಿ ಭಗವಂತ ಆತನಿಗೆ ದಳಿಸ್ತಾರೆ. ಆದರೂ ಆ ಯಪ್ಪ ಬಗ್ಗಲ್ಲ. ನನ್ನನ್ನು ಒಡ್ಸೋದಕ್ಕೆ ಕರೆಸಿದ್ದೀರಾ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ಕೋಪಗೊಂಡ ಬಸವಪ್ಪನವರು ಹೊರಟೋಗ್ಬಿಡ್ತಾ ಇರ್ತಾರೆ. ಸೊ ಆತನಲ್ಲಿ ಗುಡ್ಡಪ್ಪನವರಾದಂಥ ಚೌಡೇಗೌಡರು ನಮ್ಮ ಬಸವಪ್ಪನ ಕರೆಸಿರ್ತಾರೆ. ಅವ್ರು ಹೇಳ್ತಾರೆ, ಅಪ್ಪ ನೀನು ನನ್ನ ಮನೆಗೆ ಬನ್ನಿ, ನಾನು ನಿಮ್ಮನ್ನು ಕರೆಸಿದ್ದೀನಿ, ನಾನು ನಿಮಗೆ ಪಾದ ಪೂಜೆಯನ್ನು ಮಾಡ್ತೀನಿ, ನಡಿಯಪ್ಪ ಅಂದಾಗ ಆ ರಾತ್ರಿ ಆ ಗುಡ್ಡಪ್ಪ ಅವರ ಮನೆಯನ್ನು ಹುಡುಕಿ ಭಗವಂತ ಹೋಗ್ತಾರೆ. ಬನ್ನಿ ಅಲ್ಲೇ ಯಾವ ರೀತಿ ಯಜಮಾನರು ಬಂದು ಭಗವಂತನ ಮೊರೆ ಹೋಗ್ತಾರೆ ಅಂತ ನೋಡ್ಕೊಂಡು ಬರೋಣ. ಈಗ ನೀನು ಯಜಮಾನ್ರುಗಳು ಬಂದವ್ರೆ, ಆ ಮಾತ್ಕ ನೀನು ಏನ್ ಪಾದ ಕೊಟ್ಟೆ ಕೊಡು. ಏನು ತಪ್ಪಾಗದ ನಿನ್ನ ಅಪ್ಪಣೆ ಇದ್ದ ನಾನು ಹೋಗುದಿಲ್ಲ. ನಿನ್ನ ಅಪ್ಪಣೆ ಕೊಟ್ರೆ ನಾನು ಹೋಗೋದು. ನಾ ಬಂದು ನಿಂತ್ಕೊಂಡು ನೆರವೇರ್ಸ್ಕೊಡ್ತೀನಿ ಅನ್ನೋದಾದ್ರೆ ಪಾದ ಕೊಡು. ಅವ್ರಿಗೆ ನೆರವೇರ್ಸ್ಕೊಡ್ತೀನಿ ಅನ್ನೋದಾದ್ರೆ ಪಾದ ಕೊಡು. ಹೋಗಬೇಡ, ಹೋಗಕ್ ಹೋಗಬೇಡ. ನೋಡ್ಯ ಊರು ಗ್ರಾಮದಲ್ಲಿ ಅದು ಮಾಮೂಲಿ ಮಾತುಗಳು ಬರ್ತವೆ. ನೀನು ಅದು ಇದು ಮಾಡ್ಕೋಬೇಕು. ನಿನ್ ಮೇಲೆ ಎತ್ತರ ಕೂತಿ ನಾನು. ಅವ್ರು ಬಂದವ್ರೆ ಮುಂದಕ್ಕೆ ಕಾರ್ಯ ನಡ್ಕೊಡ್ಬೇಕು. ನೋಡು ಬಂದವ್ರೆ, ತಪ್ಪು ಅದು ಅಂತ ಅಂತ ಬಂದವ್ರೆ. ಇದೊಂದೇ ವರ್ಷ ವರ್ಷಕ್ಕೂ ಕಳ್ಸ್ಕೊತೀನಿ ನಾನು. ಹೋಗಬೇಡ ಆಗ್ತದೆ ನೀನು. ಮನೆಯಿಂದ ಹಾಕೋದಾಗ ಹೋಯ್ತು. ಮನೆಯಿಂದ ಹಾಕೋಬೇಡ. ನೀನ್ ನನಗೆ ಬೇಕು. ಆಸೆ ಈ ವರ್ಷದಿಂದ ಇರ್ತದೆ. ಅಷ್ಟು ಮನ್ಸು ಕೊಡು. ಬಂದಂತಕ್ಕ ನಾವು ಭಗವಂತ ಈ ಊರಲ್ಲಿ ಯಾರು ಏನ್ ತಪ್ಪು ಮಾಡಿದ್ರು ನಮ್ಗೆ ತಪ್ಪಾಯ್ತು ಸ್ವಾಮಿ, ನಿಮ್ಮೆಲ್ಲ ನೀವು ಕಾರ್ಯ ನಡೆಸ್ಕೊಡಿ. ಸರಿಯಾಗಿ ಏನ್ ತಪ್ಪಾಗಲ್ಲ ಅಂದವ್ರು ಪಾಲ. ಮಕ್ಕಳು ಎಷ್ಟೆಲ್ಲ ತಪ್ಪು ಮಾಡಿದರೂ ಕೂಡ ಅದನ್ನು ಕ್ಷಮಿಸೋದು ದೊಡ್ಡ ಗುಣ ಇರೋದು ಭಗವಂತನಿಗೆ ಹಾಗೂ ತಂದೆ ತಾಯಿಗಳಿಗೆ. ಸೊ ಅವರ ತಪ್ಪುಗಳೆಲ್ಲವನ್ನು ಮನ್ನಿಸಿ ನಾನು ಬಂದು ಹಬ್ಬವನ್ನು ಯಶಸ್ವಿನಾಗಿ ಮಾಡಿಕೊಡ್ತೀನಿ ಅಂತೇಳಿ ಭಗವಂತ ಪಾದವನ್ನು ಕೂಡ ಕೊಡ್ತಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತೀನಿ. ಇದು ಬನ್ನಳ್ಳಿ ಗ್ರಾಮದ ಭಾಗ 1ರ ವಿಡಿಯೋ.